ಪ್ರಜಾಪ್ರಭುತ್ವ ಇರುವಂತಹ ಈ ನಾಡಿನಲ್ಲಿ ನಮ್ಮನ್ನು ನಾವೇ ಆಳಿಕೊಳ್ಳುವ, ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುವ ಕಾಲಘಟ್ಟದಲ್ಲಿ ಇಂತಹದೊಂದು ಯೋಜನೆ ಅವಶ್ಯವಾಗಿದೆ. ಇಲ್ಲಿಯವರೆಗೆ ಏನು ಡಾಕ್ಟರ್ ಕಲಹಾಳವರು ಎಲ್ಲ ಸಮಗ್ರ ವಿಷಯಗಳನ್ನು ನಿಮಗ ಮಂಡಿಸಿದರು. ಆ ಮಂಡಿಸಲ್ಪಟ್ಟಿರುವಂತಹ ವಿಷಯದ ಹಿನ್ನೆಲೆಯಲ್ಲಿ ಒಂದಿಷ್ಟು ನಾವು ಆಲೋಚನೆಗಳನ್ನ ಮಾಡಬಹುದು. ಇದನ್ನ ಮಾಡದೆ ಹೋದರೆ ರಾಜಕೀಯ ದಾಳಿ ಅನ್ನುವಂಥದ್ದಕ್ಕಾಗಲಿ, ಸಾಂಸ್ಕೃತಿಕ ಆಕ್ರಮಣ ಅನ್ನುವಂಥದ್ದಕ್ಕಾಗಲಿ ಅರ್ಥ ಇರೋದಿಲ್ಲ ಅನ್ನೋದಕ್ಕಿಂತಲೂ ಅವು ನಮ್ಮ ತಲೆಯಲ್ಲಿ ಹೋಗುವುದೇ ಇಲ್ಲ. ಹೀಗಾದಲ್ಲಿ ಲಿಂಗಾಯತ ಅಂದ್ರೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಕಲ್ಪನೆ ನಮಗ ಮೊದಲು ಇರದೇ ಹೋದಲ್ಲಿ ಲಿಂಗಾಯತದ ಬಗ್ಗೆ ಅಭಿಮಾನ ಮೂಡುವುದು ಹೇಗೆ? ನಾವು ಲಿಂಗಾಯತರ ಹೊಟ್ಟೆಯಲ್ಲಿ ಹುಟ್ಟಿದೆವು ಅನ್ನುವ ಕಾರಣಕ್ಕಾಗಿ ನಾವು ಲಿಂಗಾಯತರು, ಅಥವಾ ಲಿಂಗಾಯತ ಅನ್ನುವಂತಹ ಒಂದು ಮಹಾತತ್ವವನ್ನು ಅನುಸರಿಸುತ್ತಿರುವುದಕ್ಕಾಗಿ ಲಿಂಗಾಯತರು ಅನ್ನುವುದನ್ನ ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅಥವಾ ಲಿಂಗಾಯತರ ಮಕ್ಕಳಾಗಿ ನಾವು ಲಿಂಗಾಯತರಾಗಿ ಮುಂದುವರಿಯೋಣ ಅನ್ನುವುದಕ್ಕಾಗಿ ಲಿಂಗಾಯತದ ಆಚರಣೆಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತಿದ್ದೇವೆಯೋ ಅಥವಾ ಮುಂದುವರಿಸಿಕೊಂಡು ಬರಬೇಕು, ಅಥವಾ ಲಿಂಗಾಯತ ಅನ್ನುವಂತಹ ಮಹಾ ಸಿದ್ಧಾಂತ ಅದು ವಿಶ್ವದ ಮೂಲ ಸತ್ಯವೇ ಆಗಿದೆ. ಆ ಸತ್ಯವನ್ನ ಬದುಕುವುದು ಇಡೀ ಜಗತ್ತಿನ ಅವಶ್ಯಕತೆ ಆಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಸಿದ್ಧಾಂತವನ್ನ ಬದುಕಿಸುವ, ಸಿದ್ಧಾಂತಕ್ಕೆ ಪೂರಕವಾಗಿರುವಂತಹ ಆಚರಣೆಗಳನ್ನ, ಲಿಂಗಾಯತದ ಆಚರಣೆಗಳನ್ನ ನಾವು ಕೈಗೊಳ್ಳಬೇಕು ಅನ್ನುವಂತಹ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಬೇಕು. ನಾವು ಲಿಂಗಾಯತರಾದ ಕಾರಣಕ್ಕಾಗಿ ಲಿಂಗಾಯತದ ಆಚರಣೆಗಳನ್ನ ಮಾಡುವವರಲ್ಲ. ಲಿಂಗಾಯತ ಅನ್ನುವಂತಹ ಈ ಪ್ರಜ್ಞಾ ಭೂಮಿಗೆ ಇಡೀ ವಿಶ್ವವನ್ನ ಒಂದಾಗಿಸಬಲ್ಲದು, ಇಡೀ ವಿಶ್ವವನ್ನ ಭಕ್ತರ ಪ್ರೀತಿಯ ಸೆಲೆಯಲ್ಲಿ ಒಂದಾಗಿಸಬಲ್ಲದು. ಆ ಕಾರಣಕ್ಕಾಗಿ ಲಿಂಗಾಯತವನ್ನು ಪ್ರೀತಿಸ್ತೇವೆ, ಲಿಂಗಾಯತವನ್ನು ಬದುಕ್ತೇವೆ. ಲಿಂಗಾಯತವನ್ನ ಬದುಕುವ ಭಾಗವಾಗಿ ಯಾವ ಯಾವ ವಿಷಯಗಳನ್ನು ಕಲಾಳವರು ಪ್ರಸ್ತಾಪಿಸಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳ್ರಿ. ಯಾವುದನ್ನೂ ಇಂದಿನ ಈ ವೈದಿಕ ವ್ಯವಸ್ಥೆ ಯಾವ ವಿಷಯಗಳ ಕುರಿತಾಗಿ, ನಮ್ಮ ಯಾವ ಆಚರಣೆಗಳ ಕುರಿತಾಗಿ, ನಮ್ಮ ಗುರುಗಳ ಯಾವ ಬೋಧನೆಗಳ ಕುರಿತಾಗಿ ಅವರು ಆಕ್ಷೇಪವನ್ನ ಎತ್ತುತ್ತಿದ್ದಾರೆಯೋ ಆ ಕುರಿತಾಗಿ ಸ್ವಲ್ಪ ಚಿಂತನೆಗಳನ್ನು ಮಾಡಬೇಕು. ನಮ್ಮ ಗುರುಗಳು ಬೋಧನೆ ಮಾಡುವಂತಹ ನಮ್ಮ ಲಿಂಗಾಯತದ ನಿಜ ಆಚರಣೆಗಳು ಅವು ಜೀವಪರವಾಗಿರುವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅನ್ಯ ದೇವಾಲಯಕ್ಕೆ ಹೋಗುವಂಥದ್ದು, ಅನ್ಯ ಭಿನ್ನ ಸಂಸ್ಕೃತಿಯನ್ನ ಆಚರಿಸುವಂಥದ್ದು, ಜೀವ ಜಗತ್ತನ್ನ ತನ್ನಿಂದ ಬೇರ್ಪಡಿಸುವಂತಹ, ಜೀವ ಜಗತ್ತಿನ ಮಧ್ಯೆ ವಿಷಮ ಪರಿಸ್ಥಿತಿಯನ್ನು ಉಂಟು ಮಾಡುವಂತಹ, ದ್ವೇಷವನ್ನು ಉಂಟು ಮಾಡುವಂತಹ ಪ್ರಕ್ರಿಯೆಗಳಿಗೆ ಕಾರಣವಾಗುತ್ತದೆ ಎಂದರಿತುಕೊಂಡೇ ಈ ಪೌರಾಣಿಕ ಮಿಥ್ಯಾ ಕಲ್ಪನೆಗಳನ್ನು ಸಂಪೂರ್ಣವಾಗಿ ನಿರಾಕರಿಸುವುದರ ಮುಖಾಂತರವೇ ಗುರುಕರ್ಣವನ್ನು ಉಂಟು ಮಾಡಲಾಗುತ್ತದೆ. ಲಿಂಗಾಯತದ ಪ್ರಥಮ ದೀಕ್ಷೆ ಅದು ಗುರುಕರ್ಣ. ಈ ಕನೇರಿ ಸ್ವಾಮಿಗಳಂತವರು ನಮಗೆ ಸಮಸ್ಯೆಗಳಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕನೇರಿ ಸ್ವಾಮಿಗಳನ್ನೇ ಬಹಳ ದೊಡ್ಡವರನ್ನಾಗಿ ಮಾಡುತ್ತಿರುವುದಕ್ಕೆ ಕಾರಣ ಏನಂದ್ರೆ, ಕನೇರಿ ಸ್ವಾಮಿಗಳಿಗೆ ಉತ್ತರ ಕೊಡಬೇಕಾಗಿರುವಂತಹ ಲಿಂಗಾಯತದ ಸ್ವಾಮಿಗಳು ಮೌನ ವಹಿಸಿರುವುದು. ಯಾತಕ್ಕಾಗಿ ಅವರು ಮೌನ ವಹಿಸಿದ್ದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ. ಕಾರಣ ಅವರು ಲಿಂಗಾಯತವನ್ನು ಬದುಕುತ್ತಿಲ್ಲ. ಲಿಂಗಾಯತದ ಆಂತರ್ಯದಲ್ಲಿ ಲಿಂಗಾಯತದ ಮಠಪೀಠಗಳನ್ನು ಆಕ್ರಮಿಸಿರುವಂತಹ ಇವರು ಜಾತೀಯತೆಯನ್ನ ಪೋಷಿಸುವಂತಹ ವ್ಯವಸ್ಥೆಗೆ ಒಳಗಾಗಿರುವಂತಹ ಪ್ರಸಂಗದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ತಮ್ಮ ಸ್ವಾರ್ಥಕ್ಕಾಗಿ ಮೌನವಾಗಿರುವಂತಹ ಈ ಮಠಗಳ ಅಧಿಪತಿಗಳನ್ನ ನಾವು ಪ್ರಶ್ನೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಲಿಂಗಾಯತವನ್ನು ತಿದ್ದುವ, ಲಿಂಗಾಯತವನ್ನು ಬದುಕುವ ಭಾಗವಾಗಿ ಈ ಕಾಲಘಟ್ಟದಲ್ಲಿ ನಡೆಯಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕಲಹಾಳವರ ಮಾತುಗಳನ್ನು ವಿಸ್ತರಿಸಿ ಮಾತನಾಡುವುದಾದರೆ ಲಿಂಗಾಯತದ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಲಿಂಗಾಯತ ಸಿದ್ಧಾಂತ ಅನ್ನುವುದು ಅದು ವಿಶ್ವ ಪ್ರಜ್ಞೆಯನ್ನು ಉಳ್ಳಂತಹ, ವಿಶ್ವ ಕುಟುಂಬತ್ವವನ್ನ ಹೊಂದುವಂತಹ, ನಿಸ್ಸೀಮವಾಗಿರುವಂತಹ, ಚಲುವಿನ
ಪ್ರೀತಿಯ, ಕೇವಲ ಪ್ರೀತಿಯ ಬಂಧುತ್ವವನ್ನು ಉಂಟು ಮಾಡುವಂತಹ ಒಂದು ಮಹಾಪ್ರಸಂಗವಾಗಿದೆ, ಮಹಾಮಾರ್ಗವಾಗಿದೆ. ಇದು ಲಿಂಗಾಯತದ ಸಿದ್ಧಾಂತ. ಜೀವ ಜಗತ್ತು ತಾನು ಹಾಗೂ ಇದುರು ಎನ್ನುವ ಭೇದವೇನೂ ಇಲ್ಲದೆ ಕಾಣ ಬರುವುದೆಲ್ಲವೂ ಕೂಡ ಕೂಡಲ ಸಂಗಮ ಅನ್ನುವಂತಹ ಮಹಾಪ್ರಜ್ಞೆಯನ್ನು, ಮಹಾಲಿಂಗ ಅನ್ನುವಂತಹ ಈ ಮಹಾಲಿಂಗದ ಒಡಲಿನ ಒಂದು ಅಂಶಗಳು ಈ ಜೀವ ಜಗತ್ತೆಲ್ಲವೂ ಅನ್ನುವಂತಹ ಪರಮ ಸಿದ್ಧಾಂತವನ್ನು ಬೋಧಿಸಿರುವಂತದ್ದು ಲಿಂಗಾಯತವಾದಲ್ಲಿ ನಾನು ನೀನು ಎನ್ನುವ ಭೇದವೇ ಇಲ್ಲ. ನಾವೆಲ್ಲರೂ ಕೂಡ ಲಿಂಗಾಂಶಗಳೇ, ನಾವೆಲ್ಲರೂ ಕೂಡ ಬಸವ ಅಂಶವೇ, ನಾವೆಲ್ಲರೂ ಕೂಡ ಶಿವನ ಅಂಶವೇ, ಶಿವಾಂಶವೇ ಅಂದಾಗ ನಮಗೆ ಜಾತಿ, ಕುಲ, ಗೋತ್ರ, ನಾಮ, ಸೀಮೆ ಮುಂತಾದವುಗಳೆಲ್ಲ ತನ್ನನ್ನು ತಾನೇ ಅರಿತು ತಾನೇ ಆ ಮಹಾವಸ್ತುವೇ ಎಂದು ಸಂಭ್ರಮಿಸುವವನಿಗೆ ಈ ರೂಪಕಗಳು ಕಟ್ಟಿಕೊಡುವಂತಹ, ಈ ಮಿಥ್ಯಾ ಸೃಷ್ಟಿಗಳು ಕಟ್ಟಿಕೊಡುವಂತಹ, ಈ ರಂಜನೆಯುಳ್ಳಂತಹ ಕಾಲ್ಪನಿಕ ಕಥೆಗಳು ಕಟ್ಟಿಕೊಡುವಂತಹ, ನಮ್ಮ ಮತಿಯ ಮಿತಿಯೊಳಗಿನ ರೂಪಗಳು ದೇವರು ಹೇಗೆ ಆದವು ಅನ್ನುವಂತಹ ಪ್ರಜ್ಞೆ ನಮಗೆ ಮೂಡಬೇಕಾದವೇ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಅನ್ನುವಂತಹ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳುವುದು ಮೊದಲನೆಯದಾದರೆ, ಈ ಲಿಂಗಾಯತವನ್ನ ಅಪಮಾನಿಸುವಂತಹ, ಲಿಂಗಾಯತದಲ್ಲಿ ತಲ್ಲಣಗಳನ್ನು ಉಂಟು ಮಾಡುವಂತಹ, ಲಿಂಗಾಯತದ ಮೇಲೆ ಆಕ್ರಮಣ ಮಾಡುವಂತಹ ಕ್ರಿಯೆ ಎಲ್ಲಿಂದ ಪ್ರಾರಂಭ ಆಯಿತು, ಯಾರಿಂದ ಪ್ರಾರಂಭ ಆಯಿತು ಅನ್ನುವುದನ್ನು ಮುಕ್ತವಾಗಿ ನಾವು ಆಲೋಚನೆ ಮಾಡದೆ ಹೋದರೆ ಎಲ್ಲೋ ಒಂದು ಕಡೆ ಮತ್ತೆ ತಪ್ಪಿ ಬಿಡುತ್ತೇವೆ. ಯಾಕಾಗಿ ನಮ್ಮ ಮಠಗಳಿಂದ RSS ಚಟುವಟಿಕೆಗಳು, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳು ನಡೆಯಬಾರದು ಅಂತ ಹೇಳುವಲ್ಲಿ ಸ್ಪಷ್ಟವಾಗಿರುವಂತಹ ಒಂದು ಮಾಹಿತಿ ಇದೆ ಬಂಧುಗಳೇ. ಈ ಎಲ್ಲವನ್ನು ಮಾಡುತ್ತಿರುವಂತವರು ಮನುವಾದವನ್ನ ಬೆಂಬಲಿಸುತ್ತಿರುವಂತಹ ಮತೀಯವಾದಿಗಳು, ವೈದಿಕ ವ್ಯವಸ್ಥೆಯವರು. ದಾಳಿ ನಡೆದದ್ದು ರಾಜಕೀಯ ದಾಳಿ ಎನ್ನುವುದು ಆಡಳಿತಾತ್ಮಕ ದಾಳಿ ಆದರೆ, ಧರ್ಮದ ಮೇಲಿನ ದಾಳಿ ಅದು ಸಾಂಸ್ಕೃತಿಕ ದಾಳಿ ಅನ್ನುವಂಥದ್ದು ಆಕ್ರಮಣ ಅಂತ ಅನಿಸಿಕೊಳ್ಳುತ್ತದೆ. ರಾಜಕೀಯ ದಾಳಿಯಲ್ಲಿ ಹಿಂಸೆಯುಂಟು. ದಾಳಿ ಮಾಡುವಾಗ ಹೊರಗಿನವನಾಗಿರಬಹುದು, ಒಳಗಿನವನಾಗಿರಬಹುದು, ಉದ್ದೇಶ ಸಂಪೂರ್ಣ ನಾಶ ಇರುತ್ತದೆ. ಎದುರಿರುವಂತದ್ದನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಅಂತಹ ಒಂದು ಪ್ರಯತ್ನ 12ನೇ ಶತಮಾನದಲ್ಲಿ ರಾಜಸತ್ತೆಯಿಂದ ಈ ಪುರೋಹಿತ ಶಾಹಿ ಅಲ್ಲಿ ಮಾಡಿಸಿತು. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿ ನಮ್ಮ ಹಿರಿಯರು ನಮ್ಮನ್ನ ಎಚ್ಚರಿಸುತ್ತಾ ಬಂದರೂ ಕೂಡ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. 1993ರಲ್ಲಿ ಘಂಟಾಘೋಷವಾಗಿ ಡಾಕ್ಟರ್ ಹಿರೇಮಲ್ಲೂರು ಈಶ್ವರನವರು ಹೇಳ್ತಾನೆ ಬಂದು, ಯಾಕಾಗಿ ಬಿಚ್ಚಳ, ಬಸವ ಭಕ್ತನೇ ಆಗಿರುವಂತಹ ಬಿಚ್ಚಳ ತೈಲಪ್ಪನನ್ನ ಪಲ್ಲಟ ಮಾಡಿ ಸಿಂಹಾಸನವನ್ನು ದಕ್ಕಿಸಿಕೊಂಡ ಬಿಚ್ಚಳನಿಗೆ ಆ ಸಿಂಹಾಸನವನ್ನು ಉಳಿಸಿಕೊಳ್ಳುವ ಭಾಗವಾಗಿ ಆ ಬಸವ ದೇವರ ಮಹಾಪ್ರಸಂಗಗಳ ಅವಶ್ಯಕತೆ ಇತ್ತು. ಆತನ ಬದುಕಿನ ರೀತಿಯ ಅವಶ್ಯಕತೆ ಇತ್ತು. ಕಾಯಕ ದಾಸೋಹಗಳು ಸಂಪದ್ಭರಿತವನ್ನಾಗಿ ಆತನ ನಾಡನ್ನ ಮಾಡಿದ್ದು, ಸಂಶಯವಿಲ್ಲದಂತೆ ಎಲ್ಲ ಜನರು ಬಾಳುವಂತಹ ಒಂದು ವ್ಯವಸ್ಥೆಗೆ ಒಳಗಾಗಿದ್ರಲ್ಲ, ಇಂತಹ ಬಿಚ್ಚಳನ ಕೊಲೆ ಮಾಡಿ ಆತನ ಆ ಕೊಲೆಯ ಅಪವಾದವನ್ನ ಶರಣರ ಮೇಲೆ ಹಾಕಿ ಆತನ ವಂಶಸ್ಥರನ್ನ, ಅಳಿಯ ಸ್ವಾಮಿದೇವರನ್ನ ಮುಂತಾದವರನ್ನ ಬಡಿದೆಬ್ಬಿಸಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿದ್ದು ಯಾವ ಶಕ್ತಿ? ಆ ಮನುಸ್ಮೃತಿಯ ಆ ಶ್ಲೋಕವನ್ನು ಹೇಳ್ತಾರೆ ಹಿರೇಮಲ್ಲೂರು ಈಶ್ವರನ್. ರಾಜಸತ್ತೆ, ರಾಜನೂ ಕೂಡ ಈ ಅನಿವಾರ್ಯತೆಗೆ ಯಾಕೆ ಒಳಗಾಗಬೇಕಾಯಿತು? ಪಾಪ ಪುಣ್ಯಗಳ ಫಲ. ಧರ್ಮೋ ರಕ್ಷತಿ ರಕ್ಷಿತಃ ಅದ್ಭುತ ರಂಜನೀಯ ಘೋಷವಾಕ್ಯ. ಧರ್ಮ ಯಾವುದು? ಮನುಧರ್ಮವನ್ನ ಪಾಲಿಸದಾಗ ಆತ ಪಾಪಕ್ಕೆ ಒಳಗಾಗ್ತಾನೆ. ಪಾಪಕ್ಕೆ ಒಳಗಾಗಿ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಆ ಪಾಪದ ಫಲವನ್ನ ಆತ ಅನುಭವಿಸ್ತಾನೆ. ಪಾಪದ ಫಲ ಅಷ್ಟೇ ಆತ ಅನುಭವಿಸುವುದಿಲ್ಲ, ವ್ಯಕ್ತಿಗತವಾಗಿರುವಂತಹ ಈ ಪಾಪದ ಫಲವನ್ನ ಅನುಭವಿಸುವಲ್ಲಿ ಜಗ್ಗಿ ತಂದು ರಾಜನಿಗೂ ಕೂಡ ಆ ಪಾಲನ್ನು ಕೊಡಿಸ್ತಾರೆ. ಪ್ರಜೆಗಳು ಮಾಡಿದ ಪಾಪದ ಫಲದ 6ನೇ ಒಂದು ಭಾಗವನ್ನ ರಾಜನು ಅನುಭವಿಸಬೇಕಾಗ್ತದೆ. ಹೀಗೆ ಒಟ್ಟು ಆ ನಾಡಿನಲ್ಲಿ ಮಾಡಿರುವಂತಹ ಆ ಪ್ರಜೆಗಳ ಪಾಪದ ಫಲ ಈ ಮನುಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡಿದ್ದರ ಕಾರಣವಾಗಿ ಅವರು ಹೊಂದಬೇಕಾಗಿರುವಂತಹ, ಅವರು ಪ್ರಾಯಶ್ಚಿತ್ತಕ್ಕೆ ಅಥವಾ ಆ ಪ್ರಜ್ಞೆಗೆ ಒಳಗಾಗಬೇಕಾಗಿರುವಂತಹ, ಆ ನೋವಿಗೆ ಒಳಗಾಗಬೇಕಾಗಿರುವಂತಹ ಪಾಪದ ಫಲದ
ಗುರುತಿಸಿ ಕಲ್ಯಾಣದಲ್ಲಿ ಶರಣರ ಹತ್ಯಾಕಾಂಡ ಆಗುವಂತೆ ಮಾಡಿ ಪ್ರಪ್ರಥಮ ಶರಣರ ಮೇಲೆ ನಡೆದಂತಹ ದಾಳಿಯದು. ಇದನ್ನ ಮೊದಲನೇ ಭಾಗವಾಗಿ ಗುರುತಿಸಿಕೊಂಡ್ರೆ ಆ ವ್ಯವಸ್ಥೆ ಮುಂದುವರೆದುಕೊಂಡು ಬಂದು 12ನೇ ಶತಮಾನದಿಂದ ಬ್ರಿಟಿಷರ ಕಾಲ ಮತ್ತು ಸ್ವತಂತ್ರ ಬರುವವರೆಗಿನ ಈ ಲಿಂಗಾಯತದ ಕುರಿತಾಗಿನ ಅಪವ್ಯಾಖ್ಯಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಲೇ ಎಲ್ಲವನ್ನ ಪ್ರಕ್ಷಿಪ್ತಗೊಳಿಸುವಂತಹ ಕಾಲ. ಹರಿಹರನ ಕಾಲಕ್ಕೆ ನೀವು ಬಂದ ಎಲ್ಲ ವಿದ್ವಾಂಸರಿಗೂ ಗೊತ್ತು, ಬಸವರಾಜನ ಮೇಲೆ ಅತ್ಯಂತ ಪ್ರೀತಿ ಮತ್ತು ಭಕ್ತಿ. ಆ ಪ್ರೀತಿ ಭಕ್ತಿಯ ನಡುವೆಯೇ ಪ್ರೀತಿ ಭಕ್ತಿಗಳ ವಲಸೆಯನ್ನ ಬಳಸುತ್ತಲೇ ಬಸವರನ್ನ ಪೌರಾಣಿಕಗೊಳಿಸಿಬಿಟ್ಟು, ಭೀಮಕವಿ ಪೌರಾಣಿಕಗೊಳಿಸಿಬಿಟ್ಟು, ಬಸವರ ಬಗ್ಗೆ ಅವರಿಗೆ ಅಗೌರವವೇನು ಇರಲಿಲ್ಲ. ನಮ್ಮಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ನಾವು ಮಾತನಾಡ್ತೀವಲ್ಲ, ಕೌದಿಯೊಳಗ ಕಲ್ಲು ಹಾಕಿ ಹೊಡೆಯುವುದನ್ನು, ಪೆಟ್ಟು ಬಿದ್ದಿರಬೇಕು, ಹೊಡೆದಿದ್ದು ಗೊತ್ತಾಗಬಾರದು, ಆ ಪೆಟ್ಟಿಗೆ ಆತ ಸತ್ತೇ ಹೋಗಿರಬೇಕು. ಹೀಗೆ ಬಸವರನ್ನ ಗೌರವಿಸುತ್ತಾರೆ. ಆ ಕಥಾನಕಗಳನ್ನು ಕೊಡುವ ನೆಪದೊಳಗ ಪ್ರಹಾರ ಮಾಡುತ್ತಾ ಬಂದರು. ನಮ್ಮ ಸಾಹಿತ್ಯವನ್ನ ಭ್ರಷ್ಟಗೊಳಿಸಿಬಿಟ್ರು. ಈ ಕಾರಣಕ್ಕಾಗಿ ಸುರೇಂದ್ರ ದಾಸಗುಪ್ತ ಸರ್ ಅವರು ಅಂಥ ಮಹಾ ಇತಿಹಾಸಕಾರರು ಕೂಡ, ಇದು ಡಿ.ಆರ್. ನಾಗರಾಜರು ಗುರುತಿಸ್ತಾರೆ, ಅಂತ ಇತಿಹಾಸಕಾರರು ಕೂಡ ಬಸವ ತಂದೆಯನ್ನ ಧರಾಕೋರನಂತೆ, ದಂಗೆಕೋರನಂತೆ, ಸಾಮ್ರಾಜ್ಯ ದಾಹಿಯನ್ನ ಉಳ್ಳಂತ ಒಬ್ಬ ಕೇಡಿಗ ವ್ಯಕ್ತಿ ಅನ್ನುವ ರೀತಿಯಲ್ಲಿ ತುಚ್ಛ ಭಾವನೆಗಳನ್ನ ಬಳಸಿ ಬಸವರ ಕುರಿತಾಗಿ ದಾಖಲಿಸುತ್ತಾರೆ. ಜೀವಪರವಾಗಿ ಹೋರಾಟ ಮಾಡಿರುವಂತಹ ಬಸವರ ಕುರಿತಾಗಿ ಇತಿಹಾಸಕಾರರು ಈ ರೀತಿಯ ಕಥನಗಳನ್ನ ಕಟ್ಟಿ ಕೊಡುತ್ತಾ ಬಂದರು. 101 ವ್ಯಕ್ತಿಗಳು ಶೂನ್ಯ ಸಂಪಾದನೆಗಳು ಹುಟ್ಟಿಕೊಂಡರೂ ಕೂಡ ಆ ತಾತ್ವಿಕತೆಯ ಮಡಿಲಲ್ಲಿ ಮತ್ತೆ ಪೌರಾಣಿಕತೆಯಿಂದ ಅವರೇನೂ ದೂರವೂ ಆಗಲೇ ಇಲ್ಲ. ಮತ್ತೆ ಆ ಸಿದ್ದರಾಮನ ನೇತ್ರದಿಂದ ಬೆಂಕಿಯುಳು ಅಲ್ಲಮನ ಪಾದದಲ್ಲಿ ಅದು ನಿಷ್ಪತ್ತಿಯಾಗುವುದು, ಇವುಗಳನ್ನ ನಮ್ಮ ಪುರಾಣಿಕರು, ನಮ್ಮ ಮಠಗಳವರು ರೂಪಕಗಳನ್ನಾಗಿ ಕಟ್ಟಿಕೊಟ್ಟು ವಿವರಿಸುವ ಕೊಡವೆಗೆ ಹೋಗಲಿಲ್ಲ. ಅವು ಏನು ಐತಿಹಾಸಿಕ ಸತ್ಯಗಳು ಅನ್ನುವ ಹಾಗೆ ಬಿಂಬಿಸುತ್ತಾ ಬಂದರು. ಸಿದ್ದರಾಮನ ಆ ನೇತ್ರದ ಆ ಬೆಂಕಿ ಅದನ್ನು ಆತನ ಅಹಂಕಾರವೆಂದು ಅರ್ಥ ಮಾಡಿಕೊಂಡು ಆ ಅಹಂಕಾರ ಅನ್ನುವಂಥದ್ದು ಅನುಭಾವದ ಆ ನಡೆ ಜಂಗಮದ ಪಾದದಲ್ಲಿ ಅದು ನಿಷ್ಪತ್ತಿಯಾಗಬೇಕು ಅನ್ನುವಂತಹ ರೂಪಕದ ಹಿಂದಿನ ಕಥಾನಕವನ್ನು ಕಟ್ಟಿಕೊಡುವಲ್ಲಿ ನಮ್ಮ ವಿದ್ವಾಂಸರು ಸೋತರು. ಪ್ರವಚನಕಾರರಂತೂ ಕೂಡ ರಮ್ಯವಾಗಿ ಹೇಳುವುದರಿಂದಲೇ ಅವರ ಜೀವನೋಪಾಯ ಅದ್ಭುತವಾಗಿ ಸಾಗುತ್ತಿರುವುದರಿಂದ ಇನ್ನಷ್ಟು ರಂಗನ್ನ ಹೆಚ್ಚಿಸಿ ಆ ಕಥೆಗಳನ್ನ ಒಂದಿಷ್ಟು ಹೆಚ್ಚಿಷ್ಟು ಪರ್ವಗಳನ್ನ ಮಾಡುತ್ತಾ ತಮ್ಮ ಉದರ ಪೋಷಣೆಯನ್ನ ಮಾಡಿಕೊಂಡರೆ ಹೊರತು ಬಸವರನ್ನ ಬದುಕಿಸುವ ತನ್ಮೂಲಕ ಈ ನಾಡನ್ನು ಉಳಿಸುವ ಕೆಲಸವನ್ನ ಅವರು ಮಾಡಲೇ ಇಲ್ಲ. ಹಾಗೆಯೇ ಇದನ್ನು ಮತ್ತೆ ಈ ರೀತಿಯ ಆಕ್ರಮಣಗಳನ್ನು ನಮ್ಮ ಒಳಗಿನ ಈ ಆಕ್ರಮಣಗಳ ಕುರಿತಾಗಿಯೂ ಕೂಡ ನಾವು ಆಲೋಚನೆಗಳನ್ನ ಮಾಡದೇ ಹೋದರೆ ಬುದ್ಧರಂತೆ ಸಂಗೀತಿಗಳ ಮುಖಾಂತರ, ಸಂಗಾಯನಗಳ ಮುಖಾಂತರ ಈ ಧರ್ಮವನ್ನು ನಾವು ಶುದ್ಧಪಡಿಸಿಕೊಳ್ಳಲಾರೆವು. ಇನ್ನು 5 ನಿಮಿಷ, ನಾ 2 ನಿಮಿಷದಾಗ ಹೇಳದಿದ್ದೆ ನಿಮಗೆ, ಇನ್ನೂ 5 ನಿಮಿಷ. ಬಂಧುಗಳೇ, ತೋಟದ ಸಿದ್ಧಲಿಂಗರ ನಂತರ ಬಂದಿರುವಂತಹ ಮಠದ ಪರಂಪರೆ, ಇಡೀ ಲಿಂಗಾಯತವನ್ನೇ ನಾವು ಉದ್ಧರಿಸ್ತೇವೆ ಅಂತ ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಈ ಮಠದ ಪರಂಪರೆ ಮತ್ತೆ ಪೀಠ ಪ್ರತಿಷ್ಠೆಗಳನ್ನು ಮುಂದು ಮಾಡಿಕೊಂಡು ಇಲ್ಲದ ಸಲ್ಲದ ಲಿಂಗಾಯತಕ್ಕೆ ಒಪ್ಪದ ಸಿದ್ಧಾಂತಗಳನ್ನ ರೂಪಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಅನೇಕರಿಗೆ ನಾವು ಪತ್ರವನ್ನು ಬರೆದು ಕೇಳಿದ್ವಿ ಆರಂಭದ ದಿನಗಳಲ್ಲಿ. ಷಟಸ್ಥಳದಲ್ಲಿ ಬರುವಂತಹ ಭಕ್ತ, ಅಷ್ಟಾವರಣಗಳಲ್ಲಿ ಬರುವಂತಹ ಗುರು ಜಂಗಮ, ಇವುಗಳು ವ್ಯಕ್ತಿಗಳಾಗಿ ಭಿನ್ನ ಆಲೋಚನೆಗಳಾಗಿ ಜಗತ್ತಿನಲ್ಲಿ ಹಾಗೆ ಮೂಡಿ ಬಂದವು. ಭಕ್ತ ರಸದಂತೆ ಜಂಗಮ ರುಚಿಯಂತೆ ಅನ್ನುವಂತಹ ತತ್ವಕ್ಕೆ ಬದಲಾಗಿ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ತತ್ವ ಏಕವಾದುದೇ ಭಕ್ತ ಅನ್ನುವಂತಹ ಆ ಹಿನ್ನೆಲೆಯಲ್ಲಿ ಅಂತರಂಗದೊಳಗಿನ ಆ ಮಹಾತತ್ವಗಳು ಒಟ್ಟುಕೊಂಡು ಅದು ಪ್ರಕಟವಾಗಿರುವ ರೀತಿಯೇ ಭಕ್ತ ಅನ್ನುವಂತಹ ಈ ತಾತ್ವಿಕತೆಯ ಬದಲಾಗಿ ಗುರು ಜಂಗಮ ಅನ್ನುವಂತಹ ವರ್ಗಗಳನ್ನ, ಭಕ್ತ ಅನ್ನುವಂತಹ ವರ್ಗಗಳನ್ನು
ಇನಿತು ಭೇದವಿಲ್ಲದೆ ಸಾಮರಸ್ಯದಿಂದ ಬದುಕಬೇಕಾಗಿರುವಂತಹ ಈ ಮಹಾ ತತ್ವವನ್ನ ಚರಜಂಗಮವಾಗಿ ನಾಡಿನ ತುಂಬೆಲ್ಲ ಆಟಾಡಿ ಬದುಕಿಸಬೇಕಾಗಿದ್ದಂತಹ ಮಠಗಳವರು ತಮ್ಮ ಪೀಠ ಪ್ರತಿಷ್ಠೆಗಳನ್ನು ಮುಂದು ಮಾಡಿಕೊಂಡಿದ್ದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಜಾತೀಯತೆಗೆ ರಕ್ತ ಸಂಬಂಧಕ್ಕೆ ಕಟ್ಟು ಬಿದ್ದು ತಮ್ಮ ತಮ್ಮಲ್ಲಿಯೇ ಪಂಗಡಗಳನ್ನು ಮಾಡಿಕೊಂಡು ಗುರು ವಿರಕ್ತರೆಂಬ ಭೇದ ಭಾವ, ಸಮಯ ಭೇದಗಳೆಂಬ ವಿರಕ್ತರಲ್ಲಿನ ಈ ಭೇದಗಳು ಯಾವ ಧರ್ಮದಲ್ಲಿ ಗೋತ್ರ ಸೂತ್ರ ಮುಂತಾದವುಗಳು ಇಲ್ಲವೋ ಅವುಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಆ ಗೋತ್ರ ಸೂತ್ರಗಳ ನಿರ್ಮಾಣಗಳನ್ನು ಮಾಡಿಕೊಂಡು ಹೊರಟಿರುವಂತಹ ಈ ಪಂಚಪೀಠಗಳು ಯಾವುದು ಲಿಂಗಾಯತಕ್ಕೆ ಸಲ್ಲದು, ಯಾವುದು ಇಡೀ ಜೀವಕುಲವನ್ನು ಒಂದು ಮಾಡುವಲ್ಲಿ ವಿಚಿತ್ರಕಾರಕ ಮನೋಭಾವವನ್ನು ಹೊಂದಿರುವವೋ ಅಂತಹ ಗುಣಗಳನ್ನೇ ಇವರು ಆಚರಿಸಿಕೊಂಡು ಬಂದು ಭಕ್ತರ ಮೇಲೆ ಆ ಪ್ರಭಾವವನ್ನು ಬೀರುತ್ತಾ ಅವರೆಲ್ಲರನ್ನೂ ಕೂಡ ಆ ಅಜ್ಞಾನದೊಳಗೆ ಒಳಗೆ ಮಾಡಿದ ಕಾರಣಕ್ಕಾಗಿ ಹಳಕಟ್ಟಿ ಹಬ್ಬ ಅವರಂಥವ್ರು ಮುಗಿಸಬೇಕಾಗಿ ಅಲ್ಲಿಯವರೆಗೆ ಹೀಗೆ ಮತ್ತೆ 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 ಈ ಆಕ್ರಮಣಗಳನ್ನು ನಡೆದು ತತ್ವಗಳು ಭ್ರಷ್ಟಗೊಳ್ಳುತ್ತಾ ಸಾಗಿದಾಗ ಹಳಕಟ್ಟಿ ಅಪ್ಪ ಅವರ ದೇಶದಿಂದ ಯಾವಾಗ ಈ ವಚನ ಶಾಸ್ತ್ರ ಸಾರ ಅನ್ನುವಂತಹ ಈ ವಚನ ಧರ್ಮ ಈ ವಚನಗಳು ಕಳೆದುಕೊಂಡ ತಾಯಿಯನ್ನು ದೊರಕಿಸಿಕೊಟ್ಟ ಹಾಗೆ ಈ ಲಿಂಗಾಯತ ಸಮಾಜಕ್ಕೆ ದೊರಕಿದವೋ ವಚನ ಸುಧೆ ಎಂಬ ಆ ತಾಯಿ ಪ್ರೀತಿಯನ್ನ ಸವಿಯುತ್ತ ಈ ಲಿಂಗಾಯತ ತನ್ನ ಅಸ್ತಿತ್ವವನ್ನ ಕಂಡುಕೊಳ್ಳಲು ಇದು ಪ್ರಾರಂಭಿಸಿತು. ಹೀಗೆ ಪ್ರಾರಂಭಿಸಿಕೊಂಡ ಭಾಗವಾಗಿ ಬಂಧುಗಳೇ, ಇಂದು ನಾವೆಲ್ಲ ಆ ಆಕ್ರಮಣದ ಕುರಿತಾಗಿ ಜಾಗ್ರತೆಯನ್ನು ವಹಿಸುವ ನಿಟ್ಟಿನಲ್ಲಿ ಚಿಂತನೆಗಳನ್ನ ಮಾಡುತ್ತಾ ಸಾಗಿದ್ದೇವೆ. ಆಕ್ರಮಣಗಳನ್ನ 3 ರೀತಿಯಲ್ಲಿ ವಿಭಾಗಿಸಬಹುದು. ಒಂದು ಒಳಗಿನ ಆಕ್ರಮಣ, ಒಂದು ಒಳಗಿನವರ ಜೊತೆ ಹೊರಗಿನವರು ಬಂದು ಸೇರಿಕೊಂಡು ನಡೆಸಿರುವಂತಹ ಆಕ್ರಮಣ, ಇನ್ನು ಸಂಪೂರ್ಣವಾಗಿ ಹೊರಗಿನವರೇ ನಡೆಸಿರುವಂತಹ ಆಕ್ರಮಣ. ನಮ್ಮ ಒಳಗಿನವರು ಈ ಅಜ್ಞಾನದ ದೆಸೆಯಿಂದಾಗಿ ಪೀಠ ಮುಂತಾದವುಗಳನ್ನು ಮಠ ಪೀಠಗಳನ್ನು ಮಾಡಿಕೊಂಡು ಲಿಂಗಾಯತಕ್ಕೆ ಸಲ್ಲದ ಅಭಿಷೇಕ ರುದ್ರಾಭಿಷೇಕ ಮುಂತಾದವುಗಳನ್ನ ಪರ್ಯಾಯ ಪೂಜೆಗಳನ್ನ ಮಾಡುತ್ತಾ ಯಾವ ಧರ್ಮದಲ್ಲಿ ಆಶೀರ್ವಾದ ನಮಸ್ಕಾರ ಚಮತ್ಕಾರಗಳಿಲ್ಲವೋ, ಯಾವ ಧರ್ಮ ಹರಕೆ ಬಲಿ ಫಲಪ್ರಾಪ್ತಿ ಮುಂತಾದವುಗಳನ್ನು ಒಪ್ಪುವುದಿಲ್ಲವೋ, ಯಾವ ಧರ್ಮ ಜ್ಯೋತಿಷ ಶಕುನಗಳನ್ನ ಹಲ್ಲೆಂದು ಸಾರಿ ಸಂಪೂರ್ಣವಾಗಿ ತಿರಸ್ಕರಿಸಿದವೋ ಅಂತ ಎಲ್ಲವುಗಳನ್ನು ನೇರವಾಗಿ ಮಠದ ಆಶ್ಚರ್ಯದಲ್ಲಿಯೇ ಬೆಳೆಸುತ್ತಾ ಬಂದವು. ಇನ್ನು ಹೊರಗಿನವರು ಒಳಗೆ ಸೇರಿಕೊಂಡು ಸಮಾಧಿ ಪೂಜೆಯಂತಹ ಕುಂಭ ಪೂಜೆಯಂತಹ ತಾಯಿಯರನ್ನು ಅಪಮಾನ ಮಾಡುವಂತಹದ್ದು ನಮ್ಮ ತಾಯಿಗಳಿಗೆ ಅರ್ಥನೇ ಆಗುವುದಿಲ್ಲ. ಅದು ಸ್ವತಃ ನಾನು ಕೇಳಿದ್ದೇನೆ. ಹಿಂದೊಬ್ಬರು ಸ್ವಾಮಿಗಳು, ಇಲ್ಲ ಇವರು ಒಲೆ ಮಠದ ಸ್ವಾಮಿಗಳು ಲಿಂಗಸೂರಲ್ಲಿ ಕಾರ್ಯಕ್ರಮ ಮಾಡುವಾಗ ಆ ತೆಂಗಿನಕಾಯಿ ಅಂದ್ರೇನು, ಆ ಎಲೆಗಳಂದ್ರೇನು, ಕೆಂಗಂದ್ರೇನು, ಒಳಗಿನ ನೀರು ಅಂದ್ರೇನು ವಿವರಿಸಿ ಹೇಳುವಾಗ ಹೆಣ್ಣು ಮಕ್ಕಳೆಲ್ಲ ಮುಖ ತುಂಬಾ ಸೆರಗು ಮುಚ್ಚಿಕೊಂಡು ಹೋದ್ರು. ಹೇಳಿದ್ರು ಗುರುಗಳು, ಇದನ್ನು ನಾನು ಹೇಳದೆ ಹೋದ್ರ ಇದು ನಿಮಗೆ ಅಪಮಾನ ಅಂತ ನಿಮಗೆ ಅರ್ಥನೇ ಆಗೋದಿಲ್ಲ. ಪ್ರತಿಯೊಂದು ರಂಜನೆಗೆ ವಸ್ತುವಾಗಿ ಬಿಡುತ್ತೆ ನಮ್ಮ ಶರಣರಿಗೆ. ಹೀಗಾಗಿ ಬಂಧುಗಳೇ, ಈ ಹೊರಗಿನವರು ಒಳಗೆ ಸೇರಿಕೊಂಡು ನಮ್ಮವರಿಂದಲೇ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಸಿದ್ರು, ಪರ್ಯಾಯಗಳನ್ನು ಆಲೋಚನೆ ಮಾಡುವ ನಾಟಕವನ್ನು ಆಡಿಸಿದ್ರು. ಸತ್ಯನಾರಾಯಣ ಪೂಜೆ ಮಾಡಬಾರ್ದ? ಹೌದು, ನೀವು ಮಾಡಬಾರದು, ಅದರ ಒಂದು ವರದಶಂಕರಿ ಪೂಜೆ ಮಾಡ್ರಿ. ಮತ್ತೆ ಇವರನ್ನ ಶೈವವನ್ನಾಗಿಸುವ ರೀತಿಯೊಳಗ ಈ ಹೊರಗಿನವರು ಒಳಗೆ ಬಂದು ಈ ಸಂಕರವನ್ನ ಉಂಟು ಮಾಡಿದರು. ಬಂಧುಗಳೇ, ಹಳಕಟ್ಟಿ ಅಪ್ಪ ಅವರಿಂದ ಯಾವಾಗ ವಚನಗಳು ದೊರೆತುವೋ ನಮ್ಮವರ ಚಿಂತನೆಗಳು ಆಗಿನ ಕಾಲದಲ್ಲಿ ಹೆಸರಿಸಬಹುದಾದಂತಹ ಅತನೇ ಶಿವಯೋಗಿಗಳಂಥವರು, ಮೃತ್ಯುಂಜಯಪ್ಪಗಳಂಥವರು, ಈ ಕಾಲದಲ್ಲಿ ಹೆಸರಿಸಬಹುದಾಗಿರುವಂತಹ ಪೂಜ್ಯ ಇಳಕಲಪ್ಪಗಳವರು, ಲಿಂಗಾನಂದ ಶ್ರೀಗಳಂಥವರು, ಮಾತಾಜಿ ಅಂಥವರು, ಹಳಕಟ್ಟಿ ತಂದೆಗಳಂತೂ ಸರಿಯೇ ಸರಿ, ಹರಡೇಕರ್ ಮಂಜಪ್ಪರಂಥವರು, ಕಲಬುರ್ಗಿ ಸರಂತಹ ವಿದ್ವಾಂಸರು, ಉತ್ತಂಗಿ ಚೆನ್ನಪ್ಪನವರಂಥವರು, SS ಬಸವನಾಡಂಥವರು, ಇಂಥ ಎಲ್ಲರೂ ಕೂಡಿ ಈ ವಚನವನ್ನ ಎಲ್ಲ ಮಗ್ಗಲುಗಳಿಂದ ಜಗತ್ತಿಗೆ ಸಾರುತ್ತಾ ತಿಳಿಸುತ್ತಾ ಸಾಕುವಾಗ ಸಂಪೂರ್ಣವಾಗಿ ಇದರಲ್ಲಿ ನಮ್ಮ ರಾಷ್ಟ್ರೀಯ ಬಸವದಳಗಳು, ಬಸವದಳಗಳು, ಬಸವ ಕೇಂದ್ರಗಳು, ಶರಣ ಸಾಹಿತ್ಯ ಪರಿಷತ್ತು, ಬಸವ ಸೇನೆ, ಬಸವ ಸಮಿತಿ ಮುಂತಾದ ಎಲ್ಲ ಸಂಘಟನೆಗಳು ಮಠಗಳನ್ನು ಬಿಟ್ಟು ಎಲ್ಲರ ಮೇಲಿನ ಅವಲಂಬನವನ್ನು ಬಿಟ್ಟು ಕೇವಲ
ತನ್ನನ್ನು ತಾನು ವಿದ್ಯಾರ್ಥಿಗಳ ನಾಯಕ ಎಂದು ಹೇಳಿಕೊಳ್ಳುತ್ತಾ ಸಾಗುತ್ತಿರುವಂತಹ ಈ ಎಬಿವಿಪಿ ಅನ್ನುವಂತಹವೂ ಕೂಡ ಅದರ ಒಂದು ಅಂಗಸಂಸ್ಥೆಯಾಗಿದೆಯೋ, ದೇಶದಲ್ಲಿ ವಿದ್ಯಾರ್ಥಿಗಳೆಲ್ಲ ರೊಚ್ಚಿ ಹೋಗಿ ರಾಜಕೀಯವಿಲ್ಲದ ಕೇವಲ ತಮ್ಮ ಹಕ್ಕನ್ನು ಪ್ರತಿಪಾದಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾಗಲೂ ಕೂಡ ಯಾವ ಈ ವಿದ್ಯಾರ್ಥಿಗಳ ನಾಯಕ ಎಂದು ಘೋಷಿಸಿಕೊಂಡು ಬಂದಿರುವಂತಹ ಎಬಿವಿಪಿ ಅನ್ನುವಂತಹ ಸಂಸ್ಥೆ ಇಂದು ಉಸಿರು ಎತ್ತುತ್ತಿಲ್ಲವೋ, ಇಡೀ ಸಮಾಜ ಸೇವೆಯನ್ನು ಮಾಡುತ್ತೇನೆ, ಜೀವಕುಲದ ಉದ್ಧಾರವೇ ನನ್ನ ಸಿದ್ಧಾಂತವಾಗಿದೆ ಎಂದು ಹೊರಗುತ್ತಿರುವ RSS ಒಂದು ಮಾತನ್ನು ಮಾತನಾಡುತ್ತಿರುವ ಈ ಎಲ್ಲ ಶಕ್ತಿಗಳು ನೇರವಾಗಿ ಅಖಾಡಕ್ಕೆ ಇಳಿದಿರುವಂತಹ ಈ ಆಕ್ರಮಣದ ಸ್ಥಿತಿಯೇ ಇಂದಿನ ಮೂಲ ಸ್ಥಿತಿ. ಹೀಗಾಗಿ ಇದು ನೇರವಾಗಿ ಆಕ್ರಮಿಸುತ್ತಿದೆ. ಅವರಿಗೆ ತಿಳಿಯಿತು, ವಚನಶಾಸ್ತ್ರವೆಂಬ ತಾಯಿ ಇವರಿಗೆ ಸಿಕ್ಕಿದಾಳೆ, ಅದರ ರಕ್ಷಣೆಯಲ್ಲಿ ಇವರು ಲಿಂಗಾಯತವನ್ನ ಕಾಪಾಡಿಕೊಳ್ತಾರೆ. ಹಾಗಾದ್ರೆ ಲಿಂಗಾಯತವನ್ನ ಯಾವುದೇ ಕಾರಣಕ್ಕೂ ಲಿಂಗಾಯತದ ಸಿದ್ಧಾಂತವನ್ನ ನಾವು ಅಲ್ಲಗಳೆಯಲಾರೆವು ಮತ್ತು ಲಿಂಗಾಯತದ ಸಿದ್ಧಾಂತವನ್ನ ಬದುಕುವಂತಹ ಆ ಮನಸ್ಥಿತಿಯನ್ನ ಉಂಟು ಮಾಡುವಂತಹ ಇಷ್ಟಲಿಂಗದ ಅನುಸಂಧಾನದ ಆ ಮಹಾಮಾರ್ಗದ ಅದರ ಪರಿಣಾಮವನ್ನು ನಾವು ಅಲ್ಲಗಳೆಯಲಾರೆವು. ಹೀಗಾಗಿ ನಾವು ಮಾಡಬೇಕಾದದ್ದೇನು? ಅದನ್ನು ಅಪ್ರಸ್ತುತಗೊಳಿಸುವುದು, ಅದರ ಮೌಲ್ಯವನ್ನ ಕಡಿಮೆ ಮಾಡುವುದು. ಅದು ಹೇಗೆ ಎಂದರೆ ಈ ಎಲ್ಲ ಅಂಶಗಳು ಹಿಂದೆ ಬೋಧಿಸಲ್ಪಟ್ಟಿರುವಂತಹ ವೇದಗಳಲ್ಲಿಯೇ ಇವೆ ಎಂದು ಹೇಳುತ್ತಾ ಸಾಕುವುದು. ಶರಣರು ಏನು ಬಹಳ ದೊಡ್ಡದು ಏನೇನು ಮಾಡಲೇ ಇಲ್ಲ, ಅವು ಎಲ್ಲವೂ ಇದ್ದು ಅನ್ನುವಂತಹ ಮಾತುಗಳ ಮುಖಾಂತರ ಶರಣ ತತ್ವವನ್ನೇ ಅಪಮೌಲ್ಯಗೊಳಿಸುವ, ಅಪ್ರಸ್ತುತಗೊಳಿಸುವ ನೇರ ಆಕ್ರಮಣವನ್ನ ಮಾಡುತ್ತಿರುವುದರ ಪರಿಣಾಮವೇ ಇಂದಿನ ಸ್ಥಿತಿಗೆ ಕಾರಣವಾಗಿದೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇಷ್ಟೆಲ್ಲ ಕಾರಣವಾದಾಗಲೂ ಕೂಡ ನಮ್ಮ ಲಿಂಗಾಯತದ ನಾಯಕರು ಎಂದೆನಿಸಿಕೊಳ್ಳುವರು, ಲಿಂಗಾಯತದ ಕೋಟಾದಲ್ಲಿ ಸ್ಥಾನಮಾನವನ್ನ ಪಡೆಯುವಂತಹ ನಮ್ಮ ನಾಯಕರಿಗೆ ಲಿಂಗಾಯತ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಚಾಣ ಮರವೇ ಉಂಟಾಗಿದೆ. ನನ್ನನ್ನು ಸೇರಿಕೊಂಡು, ನಿಮ್ಮನ್ನು ಸೇರಿಕೊಂಡು, ಸಮಸ್ತ ಲಿಂಗಾಯತರನ್ನು ಸೇರಿಕೊಂಡು ಹೇಳುವ ಮಾತೆಂದರೆ, ಸಂವಿಧಾನ ದೊರಕಿಸಿಕೊಟ್ಟಿರುವಂತಹ ಈ ಅಭೂತಪೂರ್ವವಾಗಿರುವಂತಹ ಅವಕಾಶಗಳನ್ನ ಬಳಸಿಕೊಂಡು ಆರ್ಥಿಕ ಶೈಕ್ಷಣಿಕ ವಿಚಾರಗಳಲ್ಲಿ ನಮ್ಮನ್ನು ನಾವು ಉದ್ಧರಿಸಿಕೊಂಡಿರುವಂತವರು, ಧಾರ್ಮಿಕ ಸಾಂಸ್ಕೃತಿಕ ಕಾರಣಗಳಿಂದ ನಮ್ಮ ಮೇಲೆ ನಡೆಯುತ್ತಿರುವಂತಹ ಹಲ್ಲೆಗೆ ನಾವು ದಿವ್ಯ ಮೌನವನ್ನ ಮನವಿಯನ್ನ ತೋರಿಸುತ್ತಿದ್ದೇವೆ. ಆ ಕಾರಣ ಬಂಧುಗಳೇ, ಇದಕ್ಕೆ ಉಳಿದಿರುವಂತಹ ಮಾರ್ಗ ಒಂದೇ. ವಿದ್ಯಾರ್ಥಿಗಳು ಇಂದು ಜಂತರ್ ಮಂತರ್ನಲ್ಲಿ ರಾಜಕೀಯದಿಂದ ಮುಕ್ತರಾಗಿ ಕೇವಲ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡುವ ಹಾಗೆ ನಾವೆಲ್ಲ ಈ ತತ್ವ ಅನ್ನುವಂತಹದ್ದು ಎಂತಹ, ನಾವು ಲಿಂಗಾಯತರ ಎನ್ನುವ ಕಾರಣಕ್ಕಾಗಿ ಲಿಂಗಾಯತವನ್ನು ಉಳಿಸಿಕೊಳ್ಳುತ್ತಿಲ್ಲ, ನಾವು ಲಿಂಗಾಯತರ ಎನ್ನುವ ಕಾರಣಕ್ಕಾಗಿ ನಾಡಿನಲ್ಲಿ ಲಿಂಗಾಯತದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವವರಲ್ಲ. ಲಿಂಗಾಯತ ಅನ್ನುವಂತಹದ್ದು ಈ ಇಡೀ ನಾಡಿನ ಸಂವಿಧಾನದ ಸಾಕ್ಷಿ ಪ್ರಜ್ಞೆಯಾಗಿದೆ. ಲಿಂಗಾಯತವನ್ನ ಬದುಕುವುದೆಂದರೆ ಸಂವಿಧಾನವನ್ನ ಗೌರವಿಸಿದಂತೆ, ಬಹುತ್ವ ಭಾರತವನ್ನ ಗೌರವಿಸಿದಂತೆ, ಬಹುತ್ವ ಭಾರತ ಆಶಯಗಳನ್ನ ಕಟ್ಟಿಕೊಂಡು ನಾವೆಲ್ಲರೂ ಒಕ್ಕಟ್ಟಿನಿಂದ ಮುಂದೆ ತೆಗೆದುಕೊಂಡು ಹೋಗುವಂತೆ ಎಂದು ಭಾವಿಸಿ ಸಂವಿಧಾನಕ್ಕೆ ಪೂರಕವಾಗಿರುವಂತಹ ಎಲ್ಲ ಸಲ್ಲಕ್ಷಣಗಳನ್ನ ಹೊಂದಿರುವ ಲಿಂಗಾಯತವನ್ನ ಉಳಿಸಿಕೊಳ್ಳುತ್ತಿದ್ದೇವೆ ಎಂಬ ಸಂದೇಶವನ್ನ ನಮ್ಮ ನಾಡಿನ ಜನಕ್ಕೆ ತಿಳಿಸಿಕೊಡುವ ಪ್ರಯತ್ನಗಳನ್ನ ಮಾಡಬೇಕು. ಇಂತಹ ಪ್ರಸಂಗದಲ್ಲಿ ಲಿಂಗಾಯತ ಉಳಿದ ಧರ್ಮಗಳಿಗಿಂತ ಏಕೆ ಭಿನ್ನ, ಹೇಗೆ ಭಿನ್ನ ಅನ್ನುವಂತಹ ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು. ಮತ್ತು ಮಾರ್ಗ ಯಾವುದೇ ಇರಲಿ, ಅದನ್ನು ಬಹಳ ಸೂಚ್ಯವಾಗಿ ಸ್ಪಷ್ಟವಾಗಿ ಕರಾಳವರು ಹೇಳಿದರು. ಮಾರ್ಗ ಯಾವುದೇ ಇರಲಿ, ಆದ್ರೆ ಲಿಂಗಾಯತ ತತ್ವ ಅನ್ನುವಂತಹ ಸಮತೆಯ ತತ್ವವನ್ನ ಬದುಕುತ್ತಿರುವಂತಹ ವಿವಿಧ ಸಮಾಜದ ಎಲ್ಲ ಜನರನ್ನ ಒಗ್ಗೂಡಿಸಿಕೊಂಡು ಗೌರವಿಸುತ್ತಾ ನಾವು ಎಲ್ಲರೂ ಒಂದಾಗಿ ಈ ತತ್ವವನ್ನ ಬದುಕುವುದರ ಮುಖಾಂತರವೇ ನಮ್ಮ ರಾಜಕೀಯ ನೆಲೆಯನ್ನ ಗಟ್ಟಿಗೊಳಿಸಬೇಕು. ಉಳಿದ ಮಾತುಗಳನ್ನ ಸಂವಾದದಲ್ಲಿ, ಪ್ರಶ್ನೆಗಳನ್ನ, ನಮ್ಮ ಅನಿಸಿಕೆಗಳನ್ನ, ಸಂಶಯಗಳನ್ನ ಸಂವಾದದ ಸಂದರ್ಭದಲ್ಲಿ ಪರಿಹರಿಸಿಕೊಳ್ಳೋಣ. ಶರಣು ಶರಣಾರ್ಥಿ.